ಪವರ್ ಫೈಟ್ಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ಚಿಂತನೆ ನಡೆದಿದೆ. ಯಾವ ರೀತಿ ಫುಲ್ ಸ್ಟಾಪ್ ಇಡಬೇಕು, ಹೈಕಮಾಂಡ್ ಮುಂದೆ ಯಾವ ವಿಚಾರವನ್ನ ಹೇಳಬೇಕು, ಏನ್ ನಡೀತಾ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡಬೇಕು, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದೇ ವಿಚಾರವನ್ನ ಹೈಕಮಾಂಡ್ಗೆ ತಿಳಿಸೋದಕ್ಕೆ 6 ಹಿರಿಯ ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಇದಕ್ಕೆ ಹೈಕಮಾಂಡ್ ಓಕೆ ಅಂತಾನು ಹೇಳಿದೆಯಂತೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಮ್ಮತಿಸಿದಾರಂತೆ. ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾರೆ ಈ 6 ಜನ ಸಚಿವರು ದೆಹಲಿ ಭೇಟಿಗೆ ಸಮ್ಮತಿಯನ್ನ ನೀಡಿದಾರಂತೆ ಸಿಎಂ ಮತ್ತು ಡಿಸಿಎಂ. ಹಾಗಿದ್ರೆ ಯಾವ ಗೊಂದಲನೂ ಇಲ್ಲ. ಇಂದಿನ ಸಂಪುಟ ಸಭೆಯಲ್ಲಿ 6 ಜನ ಹಿರಿಯ ಸಚಿವರು ಹೈಕಮಾಂಡ್ ಹತ್ರ ಹೋಗೋದಕ್ಕೆ ಡಿಸಿಎಂ ಓಕೆ ಅಂದಿದ್ದಾರೆ, ಸಿಎಂ ಓಕೆ ಅಂದಿದ್ದಾರೆ. ಹಾಗಿದ್ರೆ ಯಾರು ಆ 6 ಹಿರಿಯ ಸಚಿವರು ಅನ್ನೋದನ್ನ ನೋಡ್ತಾ ಹೋದ್ರೆ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಮಹದೇವಪ್ಪ, ಕೃಷ್ಣ ಬೈರೇಗೌಡ ಮತ್ತು ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗ್ಲಿಕ್ಕಿದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈ 6 ಜನ ಈಗ ದೆಹಲಿಗೆ ಹೋಗ್ತಾರೆ ಅನ್ನೋ ಸಾಧ್ಯತೆ, ಈ 6 ಜನರು ಯಾವ ಉದ್ದೇಶಕ್ಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಶ್ರೀಪಾದ್, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಗೊಂದಲ ಇದ್ದಿರ್ತಕ್ಕಂಥದ್ದನ್ನ ಗಮನಿಸಿದಿರಾ. ಅದು ಸಾಕಷ್ಟು ಜಟಿಲ ಆಗ್ತಾ ಇದೆ ಕೂಡ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಕರೆದು ಮಾತನಾಡ್ತಾನೆ ಅನ್ನುವಂತ ಮಾತನ್ನ ಎಐಸಿಸಿ ಅಧ್ಯಕ್ಷರು ಹೇಳಿದ್ರು ಕೂಡ ದಿನದಿಂದ ದಿನಕ್ಕೆ ಜಟಿಲ ಆಗ್ತಾ ಇದೆ. ಇದು ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ, ಮತ್ತೆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಒಂದು ಈ ಜಟಿಲವಾದಂತಹ ಸಮಸ್ಯೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಒಂದಷ್ಟು ಸಚಿವರ ಅಭಿಲಾಷೆ. ಅದರಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಸರ್ಕಾರದ ಪರವಾಗಿ ಮತ್ತು ಸಿಎಂ ಡಿಸಿಎಂ ಪರ ಒಂದು 6 ಜನ ಸಚಿವರು ದೆಹಲಿಗೆ ತೆರಳಬೇಕು ಅನ್ನುವಂತ ಒಂದು ವಿಚಾರವಾಗಿ ಗಂಭೀರವಾಗಿ ಚರ್ಚೆ ಆಗಿದೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಒತ್ತಡ ಹೇರತಕ್ಕಂಥ ಕೆಲಸಕ್ಕೆ ಒಂದಾಗಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಿಎಂ ಡಿಸಿಎಂಗೆ ಬುಳ್ಳಾವ್ ಕೊಡೋದಕ್ಕೂ ಮುಂಚಿತವಾಗಿ ಈ 6 ಜನ ಸಚಿವರು ಹೋಗುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. 6 ಜನ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಬಳಿಕ ಮತ್ತೆ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ಯಾವಾಗ ಎಷ್ಟು ಗಂಟೆಗೆ ಹೋಗಬೇಕು ಮತ್ತು ಹೈಕಮಾಂಡ್ ನಾಯಕರನ್ನ ಯಾರ್ಯಾರನ್ನ ಭೇಟಿ ಮಾಡಿ ಎಷ್ಟು ಒತ್ತಡ ಹೇರಬೇಕು ಮತ್ತು ಈಗ ಎದುರಿರ್ತಕ್ಕಂತಹ ಅಧಿಕಾರ ಹಂಚಿಕೆ ಗೊಂದಲ ಏನಿದೆ ಅದನ್ನ ಶೀಘ್ರವಾಗಿ ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಲಹೆ ಮತ್ತು ಮನವಿಯನ್ನು ಕೂಡ ಈ 6 ಜನ ಸಚಿವರು ಮಾಡೋರಿದ್ದಾರೆ. ಹೀಗಾಗಿ ಈ ವಾರಾಂತಕ್ಕೆ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಾಯಕರು ಬುಲಾವ್ ಕೊಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳಿರುವಂತ ಮಧ್ಯದಲ್ಲಿ ಈಗ ಸಚಿವರು ಮುಂಚಿತವಾಗಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಮಾಡಿಕೊಳ್ಳೋರಿದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಪವರ್ ಫೈಟ್ಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ಚಿಂತನೆ ನಡೆದಿದೆ. ಯಾವ ರೀತಿ ಫುಲ್ ಸ್ಟಾಪ್ ಇಡಬೇಕು, ಹೈಕಮಾಂಡ್ ಮುಂದೆ ಯಾವ ವಿಚಾರವನ್ನ ಹೇಳಬೇಕು, ಏನ್ ನಡೀತಾ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡಬೇಕು, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದೇ ವಿಚಾರವನ್ನ ಹೈಕಮಾಂಡ್ಗೆ ತಿಳಿಸೋದಕ್ಕೆ 6 ಹಿರಿಯ ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಇದಕ್ಕೆ ಹೈಕಮಾಂಡ್ ಓಕೆ ಅಂತಾನು ಹೇಳಿದೆಯಂತೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಮ್ಮತಿಸಿದಾರಂತೆ. ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾರೆ ಈ 6 ಜನ ಸಚಿವರು ದೆಹಲಿ ಭೇಟಿಗೆ ಸಮ್ಮತಿಯನ್ನ ನೀಡಿದಾರಂತೆ ಸಿಎಂ ಮತ್ತು ಡಿಸಿಎಂ. ಹಾಗಿದ್ರೆ ಯಾವ ಗೊಂದಲನೂ ಇಲ್ಲ. ಇಂದಿನ ಸಂಪುಟ ಸಭೆಯಲ್ಲಿ 6 ಜನ ಹಿರಿಯ ಸಚಿವರು ಹೈಕಮಾಂಡ್ ಹತ್ರ ಹೋಗೋದಕ್ಕೆ ಡಿಸಿಎಂ ಓಕೆ ಅಂದಿದ್ದಾರೆ, ಸಿಎಂ ಓಕೆ ಅಂದಿದ್ದಾರೆ. ಹಾಗಿದ್ರೆ ಯಾರು ಆ 6 ಹಿರಿಯ ಸಚಿವರು ಅನ್ನೋದನ್ನ ನೋಡ್ತಾ ಹೋದ್ರೆ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಮಹದೇವಪ್ಪ, ಕೃಷ್ಣ ಬೈರೇಗೌಡ ಮತ್ತು ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗ್ಲಿಕ್ಕಿದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈ 6 ಜನ ಈಗ ದೆಹಲಿಗೆ ಹೋಗ್ತಾರೆ ಅನ್ನೋ ಸಾಧ್ಯತೆ, ಈ 6 ಜನರು ಯಾವ ಉದ್ದೇಶಕ್ಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಶ್ರೀಪಾದ್, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಗೊಂದಲ ಇದ್ದಿರ್ತಕ್ಕಂಥದ್ದನ್ನ ಗಮನಿಸಿದಿರಾ. ಅದು ಸಾಕಷ್ಟು ಜಟಿಲ ಆಗ್ತಾ ಇದೆ ಕೂಡ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಕರೆದು ಮಾತನಾಡ್ತಾನೆ ಅನ್ನುವಂತ ಮಾತನ್ನ ಎಐಸಿಸಿ ಅಧ್ಯಕ್ಷರು ಹೇಳಿದ್ರು ಕೂಡ ದಿನದಿಂದ ದಿನಕ್ಕೆ ಜಟಿಲ ಆಗ್ತಾ ಇದೆ. ಇದು ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ, ಮತ್ತೆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಒಂದು ಈ ಜಟಿಲವಾದಂತಹ ಸಮಸ್ಯೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಒಂದಷ್ಟು ಸಚಿವರ ಅಭಿಲಾಷೆ. ಅದರಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಸರ್ಕಾರದ ಪರವಾಗಿ ಮತ್ತು ಸಿಎಂ ಡಿಸಿಎಂ ಪರ ಒಂದು 6 ಜನ ಸಚಿವರು ದೆಹಲಿಗೆ ತೆರಳಬೇಕು ಅನ್ನುವಂತ ಒಂದು ವಿಚಾರವಾಗಿ ಗಂಭೀರವಾಗಿ ಚರ್ಚೆ ಆಗಿದೆ.
ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಒತ್ತಡ ಹೇರತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಿಎಂ ಡಿಸಿಎಂಗೆ ಬುಳ್ಳಾ ಕೊಡೋದಕ್ಕೂ ಮುಂಚಿತವಾಗಿ ಈ 6 ಜನ ಸಚಿವರು ಹೋಗುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. 6 ಜನ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಬಳಿಕ ಮತ್ತೆ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ಯಾವಾಗ ಎಷ್ಟು ಗಂಟೆಗೆ ಹೋಗಬೇಕು ಮತ್ತು ಹೈಕಮಾಂಡ್ ನಾಯಕರನ್ನ ಯಾರ್ಯಾರನ್ನ ಭೇಟಿ ಮಾಡಿ ಎಷ್ಟು ಒತ್ತಡ ಹೇರಬೇಕು ಮತ್ತು ಈಗ ಎದುರಿರ್ತಕ್ಕಂತಹ ಅಧಿಕಾರ ಹಂಚಿಕೆ ಗೊಂದಲ ಏನಿದೆ ಅದನ್ನ ಶೀಘ್ರವಾಗಿ ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಲಹೆ ಮತ್ತಷ್ಟು ಮನವಿಯನ್ನು ಕೂಡ ಈ 6 ಜನ ಸಚಿವರು ಮಾಡೋರಿದ್ದಾರೆ. ಹೀಗಾಗಿ ಈ ವಾರಾಂತಕ್ಕೆ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಾಯಕರು ಬುಲಾವ್ ಕೊಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳಿರುವಂತ ಮಧ್ಯದಲ್ಲಿ ಈಗ ಸಚಿವರು ಮುಂಚಿತವಾಗಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಮಾಡ್ಕೊಳ್ಳೋರಿದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಪವರ್ ಫೈಟ್ಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ಚಿಂತನೆ ನಡೆದಿದೆ. ಯಾವ ರೀತಿ ಫುಲ್ ಸ್ಟಾಪ್ ಇಡಬೇಕು, ಹೈಕಮಾಂಡ್ ಮುಂದೆ ಯಾವ ವಿಚಾರವನ್ನ ಹೇಳಬೇಕು, ಏನ್ ನಡೀತಾ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದೇ ವಿಚಾರವನ್ನ ಹೈಕಮಾಂಡ್ಗೆ ತಿಳಿಸೋದಕ್ಕೆ 6 ಹಿರಿಯ ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಇದಕ್ಕೆ ಹೈಕಮಾಂಡ್ ಓಕೆ ಅಂತಾನು ಹೇಳಿದೆಯಂತೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಮ್ಮತಿಸಿದಾರಂತೆ. ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾರೆ ಈ 6 ಜನ ಸಚಿವರು ದೆಹಲಿ ಭೇಟಿಗೆ ಸಮ್ಮತಿಯನ್ನ ನೀಡಿದಾರಂತೆ ಸಿಎಂ ಮತ್ತು ಡಿಸಿಎಂ. ಹಾಗಿದ್ರೆ ಯಾವ ಗೊಂದಲನೂ ಇಲ್ಲ. ಇಂದಿನ ಸಂಪುಟ ಸಭೆಯಲ್ಲಿ 6 ಜನ ಹಿರಿಯ ಸಚಿವರು ಹೈಕಮಾಂಡ್ ಹತ್ರ ಹೋಗೋದಕ್ಕೆ ಡಿಸಿಎಂ ಓಕೆ ಅಂದಿದ್ದಾರೆ, ಸಿಎಂ ಓಕೆ ಅಂದಿದ್ದಾರೆ. ಹಾಗಿದ್ರೆ ಯಾರು ಆ 6 ಹಿರಿಯ ಸಚಿವರು ಅನ್ನೋದನ್ನ ನೋಡ್ತಾ ಹೋದ್ರೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಮಹದೇವಪ್ಪ, ಕೃಷ್ಣ ಬೈರೇಗೌಡ ಮತ್ತು ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗ್ಲಿಕ್ಕಿದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈ 6 ಜನ ಈಗ ದೆಹಲಿಗೆ ಹೋಗ್ತಾರೆ ಅನ್ನೋ ಸಾಧ್ಯತೆ, ಈ 6 ಜನರು ಯಾವ ಉದ್ದೇಶಕ್ಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಶ್ರೀಪಾದ್, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಗೊಂದಲ ಇದ್ದಿರ್ತಕ್ಕಂಥದ್ದನ್ನ ಗಮನಿಸಿದಿರಾ. ಅದು ಸಾಕಷ್ಟು ಜಟಿಲ ಆಗ್ತಾ ಇದೆ ಕೂಡ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಕರೆದು ಮಾತನಾಡ್ತಾನೆ ಅನ್ನುವಂತ ಮಾತನ್ನ ಎಐಸಿಸಿ ಅಧ್ಯಕ್ಷರು ಹೇಳಿದ್ರು ಕೂಡ ದಿನದಿಂದ ದಿನಕ್ಕೆ ಜಟಿಲ ಆಗ್ತಾ ಇದೆ. ಇದು ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ, ಮತ್ತೆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಒಂದು ಈ ಜಟಿಲವಾದಂತಹ ಸಮಸ್ಯೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಒಂದಷ್ಟು ಸಚಿವರ ಅಭಿಲಾಷೆ. ಅದರಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಸರ್ಕಾರದ ಪರವಾಗಿ ಮತ್ತು ಸಿಎಂ ಡಿಸಿಎಂ ಪರ ಒಂದು 6 ಜನ ಸಚಿವರು ದೆಹಲಿಗೆ ತೆರಳಬೇಕು ಅನ್ನುವಂತ ಒಂದು ವಿಚಾರವಾಗಿ ಗಂಭೀರವಾಗಿ ಚರ್ಚೆ ಆಗಿದೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಒತ್ತಡ ಹೇರತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಿಎಂ ಡಿಸಿಎಂಗೆ ಬುಳ್ಳಾ ಕೊಡೋದಕ್ಕೂ ಮುಂಚಿತವಾಗಿ ಈ 6 ಜನ ಸಚಿವರು ಹೋಗುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. 6 ಜನ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಬಳಿಕ ಮತ್ತೆ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ಯಾವಾಗ ಎಷ್ಟು ಗಂಟೆಗೆ ಹೋಗಬೇಕು ಮತ್ತು ಹೈಕಮಾಂಡ್ ನಾಯಕರನ್ನ ಯಾರ್ಯಾರನ್ನ ಭೇಟಿ ಮಾಡಿ ಎಷ್ಟು ಒತ್ತಡ ಹೇರಬೇಕು ಮತ್ತು ಈಗ ಎದುರಿರ್ತಕ್ಕಂತಹ ಅಧಿಕಾರ ಹಂಚಿಕೆ ಗೊಂದಲ ಏನಿದೆ ಅದನ್ನ ಶೀಘ್ರವಾಗಿ ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಲಹೆ ಮತ್ತಷ್ಟು ಮನವಿಯನ್ನು ಕೂಡ ಈ 6 ಜನ ಸಚಿವರು ಮಾಡೋರಿದ್ದಾರೆ. ಹೀಗಾಗಿ ಈ ವಾರಾಂತಕ್ಕೆ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಾಯಕರು ಬುಲಾವ್ ಕೊಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳಿರುವಂತ ಮಧ್ಯದಲ್ಲಿ ಈಗ ಸಚಿವರು ಮುಂಚಿತವಾಗಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಮಾಡ್ಕೊಳ್ಳೋರಿದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.